ಎಸ್ ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಆ್ಯಂಡ್ ಸುಸ್ವಾಗತ. ಸೊ ಇವತ್ತಿನ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ, ತುಂಬ ಜನ ಕೇಳಿದ್ರಿ ರಿಯಾಕ್ಷನ್ ವಿಡಿಯೋಗಳು ಮಾಡಿ ಅಂತ. ಸೊ ಆದ್ದರಿಂದ ಇವತ್ತು ರಿಯಾಕ್ಷನ್ ವಿಡಿಯೋ ಮಾಡೋದಕ್ಕೆ ಒಂದಷ್ಟು ವಿಡಿಯೋಗಳನ್ನ ಕಲೆಕ್ಟ್ ಮಾಡಿದ್ದೀನಿ. ಹಾಗೆ ಒಂದಷ್ಟು ಕಮೆಂಟ್ಗಳು ಬಂದಿದೆ, ರಿಕ್ವೆಸ್ಟ್ಗಳು. ಸೊ ಯಾವ ಥರ ಲೈಕ್ ನನ್ನ ಹೆಸರಲ್ಲಿ ಮಾಡಿ ಅಂತ ಎಷ್ಟೊಂದು ಜನ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನನ್ನ ಹೆಸರಲ್ಲಿ ಮಾಡಿ ಅಂತ ಹಾಕಿದ್ದೀರಾ ಅಂತ ಅಂದ್ಬಿಟ್ಟು. ಅದರಲ್ಲಿ ನಾನೊಂದು 3 ಕಮೆಂಟ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಯಾಕೆ ಈ 3ನ ಸೆಲೆಕ್ಟ್ ಮಾಡಿದ್ದೀನಿ ಅಂತಂದರೆ, ಈ 3 ಫಾಲೋವರ್ಸು ತುಂಬ ದಿನದಿಂದ ರಿಕ್ವೆಸ್ಟ್ ಆಗ್ತಾನೆ ಇದ್ದಾರೆ ಬ್ಯಾಕ್ ಟು ಬ್ಯಾಕ್. ಬಟ್ ನಾನು ಯಾವುದೋ ಒಂದು ಸಿಚುವೇಶನ್ನ ಸೆಟ್ ಆಗಿದ್ದಿರೋ ಕಾರಣಕ್ಕೆ ವಿಡಿಯೋ ಮಾಡೋಕ್ಕಾಗ್ತಿರಲಿಲ್ಲ. ಅದಕ್ಕೆ ನಾನು ಇವತ್ತು ನಿಮ್ಮ ಮುಂದೆ ಈ 3 ಕಮೆಂಟ್ನ ಹೇಳ್ತಾ ಇದ್ದೀನಿ. ಸೊ ಯಾವ ಕಮೆಂಟ್ಗೆ ಜಾಸ್ತಿ ಲೈಕ್ ಬರುತ್ತೋ ಯಾವ ಕಮೆಂಟ್ಗೆ, ಆ ಕಮೆಂಟ್ಗೆ ನಾನು ನೆಕ್ಸ್ಟು ವೀಡಿಯೋದಲ್ಲಿ ಆ ಕಮೆಂಟ್ಗೆ ವೀಡಿಯೋ ಮಾಡ್ತೀನಿ. ಅಫ್ಕೋರ್ಸ್ ಈ 3 ನೇಮ್ ಅಂತೂ ನಾನು ವೀಡಿಯೋ ಮಾಡ್ತೀನಿ, ಮಾಡಲ್ಲ ಅಂತಲ್ಲ. ಬಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ವೀಡಿಯೋಗೆ ಈ ನೇಮ್ನ ಹಾಕಬೇಕು ಅಂತ ನಿಮ್ಮ ಮುಖಾಂತರ ನಾನು ತಿಳ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ನೇಮ್, ಬ್ರೋ ಎಷ್ಟು ಸರಿ ಹೇಳಿದ್ರು ವಿಜಯ್ ವೇದ ಹೆಸರಲ್ಲಿ ಮಾಡ್ತಾನೆ ಇಲ್ವಲ್ಲ ಬ್ರೋ. ಸೊ ಇವರು ತುಂಬ ದಿನದಿಂದ ರಿಕ್ವೆಸ್ಟ್ ಮಾಡ್ತಾನೆ ಇದ್ದಾರೆ, ಬಟ್ ನನಗಂತೂ ಮಾಡೋಕ್ಕಾಗ್ತಿಲ್ಲ. ಅಂದಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಆದಷ್ಟು ಟ್ರೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ, ಅದು ನಿಮ್ಮ ಮುಖಾಂತರ. ಆ್ಯಂಡ್ ನೆಕ್ಸ್ಟು ಅಂದರೆ, ಹಲೋ ಕೆನ್ ಯು ಡೂ ದ ಡಬ್ಬಿಂಗ್ ವಿತ್ ಭಾಸ್ಕರ್ ನೇಮ್? ತುಂಬ ದಿನದಿಂದ ಕೇಳಿದರು ಭಾಸ್ಕರ್ ನೇಮ್ ವಿಡಿಯೋ ಒಂದು ಮಾಡಿ ಅಂತ. ಓಕೆ. ಆ್ಯಂಡ್ ಇನ್ನೊಬ್ರು ಇವರು ತುಂಬ ದೊಡ್ಡದು ಲಿಸ್ಟ್ ಹಾಕಿದ್ರು, ಸಾನಿಕಾ ಅಂತ ಅಂದ್ಬಿಟ್ಟು. ಅಣ್ಣ ಮನು ಮತ್ತು ಸಾನಿಕಾ ನೇಮಲ್ಲಿ ಮಾಡಿ ಅಣ್ಣ ಪ್ಲೀಸ್ ಅಣ್ಣ, ತುಂಬ ದಿನದಿಂದ ಕೇಳ್ತಿದ್ದೀನಿ. ಎಸ್ ಅಫ್ಕೋರ್ಸ್ ಇವರು ತುಂಬ ದಿನದಿಂದ ಕೇಳ್ತಾನೆ ಬಂದಿದ್ರು, ನನಗೆ ಮಾಡೋಕ್ಕೆ ಆಗ್ತಿರಲಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನೀವೀಗ ಯಾವ ಕಮೆಂಟ್ಗೆ ಹೈಯೆಸ್ಟ್ ಲೈಕ್ ಮಾಡ್ತೀರೋ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆ ನೇಮ್ನ ಬಳಸ್ಕೊತೀನಿ. ಎಸ್. ಆ್ಯಂಡ್ ಮೇನ್ ಮಾಡ್ತಿರೋ ಉದ್ದೇಶ ಈ ವಿಡಿಯೋ ರಿಯಾಕ್ಷನ್. ಸೊ ಬನ್ನಿ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಅಡೋರೆ ತಲೆ ಮೇಲೆ ಕಲ್ಲು ಯಾಕೆ ಇಟ್ಕೊಂಡಿದ್ದೀರಾ? ಕೊಡಕತ್ತೆ ಕಣ್ಬಿಟ್ಟೋಳು ಕಲ್ಲಲ್ಲ, ಅದು ನಾಲ್ಕಮಣಿ. ನಾನ್ ಕೇಳಂಗಿಲ್ಲ, 4 ಮಣಿ ಎಲ್ಲ ಅವುಗಳ ತಪ್ಪನೆ ಇರೋದು. ನೀವ್ ನೋಡ್ರೆ ನಾಯಿ ಹಂಗೆಲ್ಲ ಆಯ್ತಾ? ಹಂಗಂದ್ರೆ ಇದು ನಾಯಿ ಮಣಿ. ಇಲ್ಲಿದ್ಯಾ ಏನ ಯಾಕಲ್ಲ ನಾನವಲ್ಲ ಮಾತಾಡಿಸ್ದೆ. ಮುಚ್ಚಲೆ ಕಂಡಿದ್ದು ನೀನ್ ಚಿಕ್ಕನ ಕಚ್ಚ ಅದ್ ಯಾವ ಸುಳ್ಳು ಹೇಳ್ತೀನಿ ನೀವು? ನಾನೇ ಬಾಲ ಮಾಡ ಮುಚ್ಚಲೆ ಹೆಂಗಂದ್ರೆ ನೀನು ಓಡು ಅಂತೆ. ನಿಜ ಕಣ, ಓಡು ಅಂತೆ. ನಾವೆಲ್ಲ ನಿಮ್ಮ ಮನೆ ಕಡೆ ಸೆಕ್ಯೂರಿಟಿ ಅಲ್ವಾ? ಆ ಬೀದಿ ನಾಯಿ ಮಡಿಕೊಂಡ್ಬಿಟ್ಟಿದ್ದೆ, ಬೀದಿ ನಾಯಿನ ಮಡಿಕೊಂಡ್ಬಿಟ್ಟವ್ರೆ. ಬೀದಿ ನಾಯಿನ ಸುಮ್ಮನೆ ಏನ್ ಅನ್ಕೊಂಡ್ಬಿಟ್ಟಿದ್ದೆ ನಾನು ನೀನು? ನಿಜ ಮಾತಾಡ್ಸಿಲ್ಲ ಕಣ. ನೀನ್ ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ ಬೋಳಿ ಮಗನೇ. ಕರೆಕ್ಟ್ ಮಾತಾಡೋದೇ ಹೋಗಲೇ ಶಾವಿಗೆ ಹೋಗ. ನಿನ್ನೆ ಮೋನಾದ್ರು ಒಂದು ಬಾಳನ್ ಹೇಳಿದ್ರೆ ಗೊತ್ತಿಲ್ಲ. ಇವಾಗ ನೋಡು, ನಿನ್ನೆ ಕಿಡ್ನಾಪ್ ಮಾಡಿದ್ದೀನಿ. 2 ಒಮ್ಮೆ ಬಾಳನ್ ಕೊಟ್ರೆ ನಿನ್ನ ಬಿಡೋದು ಬೇಕಿತ್ತ. ನೀವು ಓನರ್ಗೆ ಇದು ನಮ್ ಬಗ್ಗೆ ಇನ್ನ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ. ನಾವ್ ಇಂಟ್ರ್ಯೂ ಕೊಟ್ರೆ ಎದ್ದವರೆಲ್ಲ ಗಡ್ಡ ಅಂತ ನೋಡ್ತಿರುತ್ತಾ. ವೈಲ್ಡ್ ಲೈಫ್ ಅಡ್ವೆಂಚರ್ ಪಕ್ಕ ನೋಡುವ ಬದಲು ಸಾರಿ ಸಿನಿಮಾ ನೋಡ್ತಾನೆ ಇದೆ. ಎಕ್ಸ್ಟ್ರೀಮ್ ಮಾರ್ವಿ ಏನು ಸಖತ್ತಾಗಿದೆ ಮಾತ್ರ ಅಲ್ಲ. ಆರಾಮಾಗಿ ಮಲ್ಕೊಬೋದು ಗುರು ಒಬ್ಬ. ಊಟ ಮಾಡೋಕ್ಕೂ ಆಯಿತು, ಮಲ್ಕೊಳ್ಳೋಕ್ಕೂ ಆಯಿತು. ಕಿಚನ್ ಸೆಟಪ್ಪು ಒಂದು ಇಂಟೀರಿಯರ್ ಮಾಡಿಸ್ಕೊಂಬಿಟ್ಟವನೆ. ಕಬೋರ್ಡು, ಓ ವಾಶ್ರೂಮ್ ಐತೆ ನೋಡಿ, ಎಷ್ಟು ಕ್ಯೂಟ್ ಆಗೈತು ವಾಶ್ ಬೇಸಿನ್ ಅದು.
ವಾವ್ ಸಖತ್ ಬೆಡ್ರೂಮ್ ನೋಡಿ. ನಿಮಗೂ ಈ ಥರ ಒಂದು ಬೆಡ್ರೂಮ್ ಬೇಕಾದರೆ ಆ ಕಾರ್ನ ಪರ್ಚೇಸ್ ಮಾಡಿ. ಬಾಯ್.